ಈ ಒಂದು ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು OBC ಜನರಲ್ ಅಭ್ಯರ್ಥಿಗಳು ಒಂದು ಟ್ಯಾಕ್ಸಿ ಕಾರ್ ಲೋನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಪೋರ್ಟಲಲ್ಲಿ ಅದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತಾ ಇದ್ದೀನಿ. 3.5 ಲಕ್ಷ ರೂಪಾಯಿ ಒಂದು ಸಬ್ಸಿಡಿ ಕಾರ್ ಲೋನ್ಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅರ್ಜಿದಾರರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ಕಮು ಮತ್ತು ಒಂದು ಫೋಟೋ ಕೊಡಬೇಕಾಗುತ್ತೆ ಮತ್ತು ಕಾರ್ ಲೈಸೆನ್ಸ್ ಕೊಡಬೇಕಾಗುತ್ತೆ DL ಮತ್ತು ಕೊಟೇಶನ್ ಕೊಡಬೇಕಾಗುತ್ತೆ. ಯಾವೊಂದು ವೆಹಿಕಲ್ ತೊಗೊತಾ ಇದ್ದೀರಾ ಆ ಒಂದು ವೆಹಿಕಲ್ದು ಕೊಟೇಶನ್ ಕೊಡಬೇಕಾಗುತ್ತೆ. ಇವಿಷ್ಟು ಇದ್ದರೆ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಟ್ಯಾಕ್ಸಿ ಕಾರ್ ಲೋನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ ಸೇವಾ ಸಿಂಧುದು. ನಾರ್ಮಲ್ ವೆಬ್ಸೈಟ್ನಲ್ಲಿ ಇದು ಬರುತ್ತಾ ಇಲ್ಲವಾ ಅಂತ ನಾನು ಚೆಕ್ ಮಾಡಿ ನೋಡಿಲ್ಲ. ಸೊ ನಾನು ಗ್ರಾಮೋನ್ ಲಾಗಿನ್ನಲ್ಲಿ ಆಗ್ತಾಯಿದ್ದೀನಿ ಡೈರೆಕ್ಟಾಗಿ. ಸೊ ಒಂದು ಸಲ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಾರ್ಮಲ್ ಸಿಟಿಜನ್ ಲಾಗಿನ್ನಲ್ಲಿ ಬರುತ್ತಾ ಇಲ್ಲ ಅಂತ ಒಂದು ಸಲ ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಹತ್ರ ಸಿಟಿಜನ್ ಲಾಗಿನ್ ಇಲ್ಲ. ಸೊ ಅದನ್ನು ಅಸಲು ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಾರ್ಮಲಲ್ಲಿ ಇದೆಯಾ ಇಲ್ಲ ಅಂತ. ಒಮ್ಮೆ ಬಂದರೆ ಹಾಕ್ಕೊಳ್ಳಿ, ಬಂದಿಲ್ಲ ಅಂದರೆ ಹತ್ತಿರದ ಒಂದು ಗ್ರಾಮವನ್ನ ಆಗಿರ್ಬೋದು, ಕರ್ನಾಟಕವನ್ನ ಆಗಿರ್ಬೋದು, ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಒಂದು 100 ರೂಪಾಯಿ ತೊಗೋಬೋದು. ಸರ್ವಿಸ್ ಚಾರ್ಜು 30 ರೂಪಾಯಿ ಇರುತ್ತೆ ಗೌರ್ಮೆಂಟಿಗೆ ಕಟ್ಟೋದು. ಸೊ ಅವರು ಒಂದು 70 ರೂಪಾಯಿ ತೊಗೊತಾರೆ ಅನಿಸುತ್ತೆ. 100 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ಹಾಕೋಬೋದು ಸ್ವಾವಲಂಬಿ ಸಾರಥಿ ಯೋಜನೆಗೆ. ನೋಡಿ, ಲಿಂಕ್ ಓಪನ್ ಆಗಿದೆ. ಸರ್ವರು ಸ್ವಲ್ಪ ಸ್ಲೋ ಇದೆ ಅಂತ ಕಾಣಿಸುತ್ತೆ, ತುಂಬಾ ಸ್ಲೋ ಇದೆ, ಲೇಟಾಗಿ ಓಪನ್ ಆಗ್ತಾಯಿದೆ. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಇಲ್ಲಿ ಹೊಸದಾಗಿ ನೀವು ಸೇವಾ ಸಿಂಧು ನೋಡ್ತಾ ಇದ್ದೀರಾ, ಅಪ್ಲೈ ಮಾಡ್ತಾ ಇದ್ದರೆ ರಿಜಿಸ್ಟರ್ ಅಂತಿದೆ, ಇಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನಿಮಗೆ ಸಿಟಿಜನ್ ಲಾಗಿನ್ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನಾವಿಲ್ಲಿ ಗ್ರಾಮದಿಂದ ಆಗ್ತಾಯಿದ್ದೀವಿ, ಹಾಗಾಗಿ ನಾನು ಡೈರೆಕ್ಟಾಗಿ ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ, ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ನಾನು ಗ್ರಾಮೋನ್ ಲಾಗಿನಲ್ಲಿ ಆಗ್ತಾಯಿದ್ದೀನಿ. ನೀವು ಕೂಡ ಗ್ರಾಮೋನ್ ಲಾಗಿನ್ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಹತ್ತಿರದ ಒಂದು ಗ್ರಾಮೋನ್ ಬೆಂಗಳೂರು ಸೆಂಟ್ರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕು. ಒಮ್ಮೆ ಹಾಕೋಕ್ಕಿಂತ ಮುಂಚೆ ಸಿಟಿಜನ್ ಲಾಗಿನಲ್ಲಿ ಟ್ರೈ ಮಾಡಿ ನೋಡ್ಕೊಳ್ಳಿ. ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಆಲ್ಮೋಸ್ಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾವುದಕ್ಕೂ ಬಂದರೆ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸೊ ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಬಂದಿದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿ ಬರುತ್ತೆ. ರೈಟ್ ಸೈಡಲ್ಲಿ ಸರ್ಚ್ ಬಾರಲ್ಲಿ ಸ್ವಾವಲಂಬಿ ಅಂತ ಸರ್ಚ್ ಮಾಡಿ. ಸ್ವಾವಲಂಬಿ ಅಂತ ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿ ಡೈರೆಕ್ಟಾಗಿ ಬರುತ್ತೆ. ಯಾವ್ಯಾವ ಇದರಲ್ಲಿ ಸ್ವಾವಲಂಬಿ ಸಾರಥಿ ಅರ್ಜಿ ಕರೆದಿದ್ದಾರೆ ಅಂತ ತೋರಿಸುತ್ತೆ ಇಲ್ಲಿ. ಸೊ ಸದ್ಯಕ್ಕೆ ಇವಾಗ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೋಡಿ, ಅಪ್ಲಿಕೇಶನ್ ಸ್ವಾವಲಂಬಿ ಸಾರಥಿ ಸ್ಕೀಮ್ ಟೂರಿಸ್ಟ್ ಟ್ಯಾಕ್ಸಿ ಪರ್ಚೇಸ್ ಸ್ಕೀಮ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಸಮಯ ಇರುತ್ತೆ 30 ನಿಮಿಷ ಕಾಲಾವಕಾಶದಲ್ಲಿ ಅಪ್ಲಿಕೇಶನ್ ಹಾಕಬೇಕು. 30 ನಿಮಿಷದಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ಇದು ಲಾಗೌಟ್ ಆಗುತ್ತೆ. ಸೊ ಹಾಗಾಗಿ 30 ನಿಮಿಷದಲ್ಲೇ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ. ಇವಾಗ ಮೊದಲನೇದಾಗಿ ಈ ನಿಗಮದ ಹೆಸರನ್ನು ಸೆಲೆಕ್ಟ್ ಮಾಡೋದು ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೇಮು, ಇಲ್ಲಿ ನಿಗಮದ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ನಿಗಮದಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡ್ಕೊಳ್ಳಿ. ಡಿ ದೇವರಾಜ ಅರಸು ನಿಗಮ, ಕರ್ನಾಟಕ ಅಲೆಮಾರಿ ಅಥವಾ ಅರೆ ಅಲೆಮಾರಿ ನಿಗಮದಲ್ಲಿ ಕರೆದಿದ್ದಾರೆ. ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಮರಾಠ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ವಿಶ್ವಕರ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಅಂಬಿಗರ ಚೌಡಯ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಒಕ್ಕಲಿಗ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ವೀರಶೈವ ಲಿಂಗಾಯತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಲಾಸ್ಟಲ್ಲಿ ಕರ್ನಾಟಕ ಸ್ಟೇಟ್ ಕಾಡುಗೊಲ್ಲ ಕಾರ್ಪೊರೇಷನ್ ಲಿಮಿಟೆಡ್. ಇಷ್ಟರಲ್ಲಿ ಕೂಡ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಸುಮಾರು 11 ನಿಗಮದಲ್ಲಿ, ಸಿಂತ್ರಲ್ಲಿ ಏನಿದೆಲ್ಲ 11 ನಿಗಮದಲ್ಲಿ ಈ ಒಂದು ಕಾರ್ ಲೋನ್ಗೆ ಟ್ಯಾಕ್ಸಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಕಾಲ್ಫಾರ್ಮ್ ಆಗಿದೆ, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನಾನು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮ್ಮದು ಯಾವುದು ಬರುತ್ತೆ ಅಂತ
ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ ಇಲ್ಲಿ ತಪ್ಪಾಗಬಾರ್ದು, ತಪ್ಪಾದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಸರಿಯಾದದನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಡಿ ದೇವರಾಜ್ ಅರಸುದಲ್ಲಿ ಬರುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಆಧಾರ್ ಅಂತಿದೆ ನೋಡಿ, ಆಧಾರ್ ಅಥೆಂಟಿಕೇಷನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಆಧಾರ್ ಅಥೆಂಟಿಕೇಷನ್ಗೆ ಹೋಗುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಿ ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. OTP ಬರುತ್ತೆ, ಆಧಾರ್ ಕಾರ್ಡಿಗೆ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಹಾಕಿ ನೀವು ಇದನ್ನು ಸಬ್ಮಿಟನ್ನು ಕೊಟ್ಕೊಳ್ಳಿ. ಕೊಟ್ಟ ನಂತರ ಮತ್ತೆ ರಿಟರ್ನ್ ನಿಮಗೆ ಅಪ್ಲಿಕೇಶನ್ಗೆ ಬರುತ್ತೆ. ಅದಾದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಅರ್ಜಿದಾರರ ಹೆಸರು ಬರುತ್ತೆ, ಅವರ ಒಂದು ವಯಸ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ಮತ್ತು ನಿಮಗೆ ಮೊಬೈಲ್ ಸಂಖ್ಯೆ ಅಂತ ಕೇಳುತ್ತೆ, ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಏನು ಫಿಲ್ ಮಾಡಬೇಕಲ್ಲಿ ಅನ್ನೋದು ಹೇಳ್ತಿದ್ದೀನಿ. ಅದನ್ನು ಫಿಲ್ ಮಾಡಿದರೆ ಮತ್ತೆ ಅದನ್ನು ಬ್ಲರ್ ಮಾಡಬೇಕಾಗುತ್ತೆ ನಾವು, ಹಾಗಾಗಿ ಅದನ್ನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಫಲಾನುಭವಿ ವಯಸ್ಸು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಆಧಾರ್ ಕಾರ್ಡ್ ಒಂದು ಡೀಟೇಲ್ಸ್ ಪ್ರಕಾರ. ಇಲ್ಲಿ ಫಾದರ್ ನೇಮ್ ಅಂತಿದೆ, ತಂದೆ ಅಥವಾ ಗಂಡನ ಹೆಸರನ್ನು ಹಾಕಬೇಕು. ಹುಡುಗಿ ಆಗಿದ್ದರೆ, ಮಹಿಳೆ ಆಗಿದ್ದರೆ, ಮದುವೆ ಆಗಿದ್ದರೆ ಗಂಡನ ಹೆಸರು, ಹುಡುಗ ಆಗಿದ್ದರೆ ತಂದೆ ಹೆಸರು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕರ್ನಾಟಕ ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಧರ್ಮ ರಿಲಿಜನ್ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ, ಯಾವ ರಿಲಿಜನ್ ಇದೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇನ್ನೊಂದು ಬಂದಿದೆ. ನಂತರ ಆ್ಯನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯ ಇಲ್ಲಿ ಅರ್ಬನ್ ಆಗಿದ್ದರೆ 1,20,000 ಒಳಗಡೆ ಇರಬೇಕು, ರೂರಲ್ ಆಗಿದ್ದರೆ 98,000 ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅರ್ಬನ್ ಬರುತ್ತೆ, ರೂರಲ್ ಬರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಗ್ರಾಮೀಣ ಪ್ರದೇಶ ಅಥವಾ ನಗರ ಪಟ್ಟಣ ಪ್ರದೇಶ ಅಂತ ತೋರಿಸ್ತಾ ಇದೆ. ಇಲ್ಲಿ ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ, ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ APL ಆರ್ BPL ಕಾರ್ಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ತಪ್ಪಾಗಿ ಕೂಡ ಸೆಲೆಕ್ಟ್ ಮಾಡ್ಕೊತಾರೆ ಭಾಳಷ್ಟು ಜನ. ಸೊ ಸರಿಯಾಗಿ ಇಲ್ಲಿ ನಿಮಗೆ BPL ಅಂತಲೇ ಹಾಕ್ಕೊಳ್ಳಿ. ಆಲ್ಮೋಸ್ಟ್ BPL ಕಾರ್ಡ್ ಇದ್ದವರಿಗೆ ಈ ಒಂದು ಸ್ಕೀಮನ್ನು ದೊರೆಯುತ್ತೆ. ಸೊ BPL ಅಂತ ತಗೊಳ್ಳಿ. ಅದಾದ ನಂತರ ಇಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ವಿಕಲಚೇತನ ಅಂತ ಕೇಳ್ತಾ ಇದೆ. ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಹೌದು ಅಂತ ತೊಗೋಬೇಕು, ಹ್ಯಾಂಡಿಕ್ಯಾಪ್ಟ್ ಇದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ರೇಷನ್ ಕಾರ್ಡ್ ಚೀಟಿ ನಂಬರ್ ಅಂತ ಕೊಟ್ಟಿದ್ದಾರೆ, ಪಡಿತರ ಚೀಟಿ ಸಂಖ್ಯೆ. ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರನ್ನ ಮಾಡ್ಕೊಳ್ಳಿ. ಈ ಒಂದು ಬಾಕ್ಸಲ್ಲಿ BPL ಕಾರ್ಡ್ ರೇಷನ್ ಕಾರ್ಡ್ ನಂಬರನ್ನ ಎಂಟ್ರನ್ನ ಮಾಡಬೇಕು. ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಅದಾದ ನಂತರ ಇಲ್ಲಿ ಆಡಿ ನಂಬರ್ ಕೇಳುತ್ತೆ, ಜಾತಿ ಆದಾಯ ಪ್ರಮಾಣಪತ್ರ ಆಡಿ ನಂಬರು. ಇಲ್ಲಿ ಜಾತಿ ಪ್ರಮಾಣ ಆದಾಯ ನಂಬರನ್ನು ಹಾಕಬೇಕು, ಆಡಿ ನಂಬರು ಹಾಕಿ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮೊಂದು ಹೆಸರು, ಜಾತಿ ಹೆಸರು ಎಲ್ಲ ಡೀಟೇಲ್ ಆಗಿ ಈ ಒಂದು ಬಾಕ್ಸಲ್ಲಿ ತಗೊಳುತ್ತೆ. ಈ ಕಡೆ ಮತ್ತೆ ನಿಮಗೆ ಆದಾಯ ಆಡಿ ನಂಬರ್ ಕೇಳುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರ್ ಹಾಕಿದರೆ ಅದರಲ್ಲಿರುವಂಥ ಹೆಸರು, ವಾರ್ಷಿಕ ಆದಾಯ ಎಲ್ಲನೂ ಆಟೋಮೆಟಿಕ್ಕಾಗಿ ಈ ಒಂದು ಬಾಕ್ಸಲ್ಲಿ ಫಿಲ್ ಆಗುತ್ತೆ. ಅದಾದ ನಂತರ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೇಳುತ್ತೆ, ಡ್ರೈವಿಂಗ್ ಲೈಸೆನ್ಸ್ ನಂಬರನ್ನು ಹಾಕ್ಕೊಳ್ಳಿ. DL ಏನಿರುತ್ತಲ್ಲ ನಿಮ್ಮದು ಆ ಒಂದು DL ನಂಬರ್ನ ಹಾಕ್ಕೊಳ್ಳಿ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮುಕ್ತಾಯ ದಿನಾಂಕ, ಎಕ್ಸ್ಪೈರಿ ಡೇಟನ್ನು ಹಾಕಬೇಕು, DL ಅನ್ನಿರುತ್ತೆ. ಇಲ್ಲಿ ಪರ್ಪೋಸ್ ಆಫ್ ಲೋನ್ ಅಂತ ಇದೆ, ಸಾಲದ ಉದ್ದೇಶ. ಇಲ್ಲಿ ಟ್ಯಾಕ್ಸಿ ಕಾರ್ ಲೋನ್ ಅಂತ ಎಂಟ್ರ್ ಮಾಡಬೇಕು, ಟ್ಯಾಕ್ಸಿ ಕಾರ್ ಲೋನ್ ಅಂತ ಎಂಟ್ರ್ ಮಾಡ್ಕೊಳ್ಳಿ. ನಾನು ಎಂಟ್ರ್ ಮಾಡ್ತಾಯಿದ್ದೀನಿ ನೋಡಿ, ಟ್ಯಾಕ್ಸಿ ಕಾರ್ ಲೋನ್ ಅಂತ ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅನ್ಎಂಪ್ಲಾಯ್ಡ್ ಅಂತ ಕೇಳ್ತದೆ, ನಿರುದ್ಯೋಗಿ ಅಂತ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ವಾಹನದ ವಿವರ ಅಂತಿದೆ, ಇಲ್ಲಿ ಟೂರಿಸ್ಟ್ ಟ್ಯಾಕ್ಸಿ, ಗೂಡ್ಸ್ ವೆಹಿಕಲ್ ಅಂತ ಎರಡು ರೀತಿಯಾಗಿ ಕೊಡ್ತಾರೆ ಈ ಒಂದು ಯೋಜನೆಯಲ್ಲಿ. ನಿಮಗೆ ಗೂಡ್ಸ್ ವೆಹಿಕಲ್ ಟಾಟಾ AC, ಅಶೋಕ್ ಲೇಲ್ಯಾಂಡ್ ಈ ರೀತಿಯ ಗಾಡಿ ಬೇಕಂದರೆ ಗೂಡ್ಸ್ ಅಂತ ತೊಗೊಳ್ಳಿ. ಇಲ್ಲ ಕಾರ್ ಬೇಕು ನಿಮಗೆ ಟ್ಯಾಕ್ಸಿ ಓಡಿಸೋದಕ್ಕೆ ಟೂರಿಸ್ಟ್ ಟ್ಯಾಕ್ಸಿ ಅಂತ ತೊಗೊಳ್ಳಿ. ಸೊ ಇದಾದ ನಂತರ ಮತ್ತೆ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಹಾಕಬೇಕು. ಮೊದಲಿಗೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಲ್ಲೆಯ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ನಂತರ ಹೋಬಳಿ ನಂತರ ನಿಮ್ಮ ಒಂದು ಗ್ರಾಮೀಣ ಹೆಸರು ಹಾಕಿದ ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ, ಯಾವೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಿಮ್ಮದು ಅಂತ ನಿಮಗೆ ಗೊತ್ತಿರಬೇಕು, ನಾಲೆಜ್ ಇರಬೇಕು. ಅಂದಾಗ ಮಾತ್ರ ಸರಿಯಾದದನ್ನು ಆಯ್ಕೆಯನ್ನು ಮಾಡ್ಕೋಕ್ಕೆ ಅವಕಾಶ ಸಿಗುತ್ತೆ. ನಿಮಗಿಲ್ಲಾಂದರೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಂಡು ಹಾಕ್ಕೊಳ್ಳಿ. ನಂತರ ವಿಳಾಸ, ಸಂಪೂರ್ಣ ವಿಳಾಸ, ಆಧಾರ್ ಕಾರ್ಡ್ನಲ್ಲಿರುವಂಥ ವಿಳಾಸವನ್ನು ಎಂಟ್ರ್ ಮಾಡಿ. ಅದರ ನಂತರ ಇಲ್ಲಿ ಪಿನ್ ಕೋಡ್ ನಂಬರು, ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಆ ಒಂದು ಪಿನ್ ಕೋಡ್ ನೋಡಿಕೊಂಡು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಸ್ವಯಂ ಘೋಷಣೆ ಅಂತ ಡಿಕ್ಲರೇಷನ್ ಇದೆ, ಈ ಒಂದು ಡಿಕ್ಲರೇಷನ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ, ಈ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ನೆಕ್ಸ್ಟ್ ಸ್ಟೆಪ್ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮತ್ತೆ ನಿಮಗೆ ಅಟ್ಯಾಚ್ ಅನೆಕ್ಸರಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಏನೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಲಿಸ್ಟನ್ನು ಕೊಟ್ಟಿದ್ದಾರೆ, ಈ ಒಂದು ಲಿಸ್ಟನ್ನು ನೋಡ್ಕೊಳ್ಳಿ. ಮೊದಲನೇದಾಗಿ ವೆಹಿಕಲ್ ಕೊಟೇಶನ್ ಅಪ್ಲೋಡ್ ಮಾಡಬೇಕು. ಸೊ ನಾನು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಕೊಟ್ಟರೆ ನಿಮಗೆ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ಏನು ಅಪ್ಲೋಡ್ ಮಾಡಿದಿರಂತ ಪ್ರಿವ್ಯೂ ಅಂತ ಕೂಡ ತೋರಿಸ್ತಾ ಇದೆ. ಅನಂತರ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಬೇಕು, ಸೆಲ್ಫ್ ಡಿಕ್ಲರೇಷನ್ ಕೂಡ ಅಪ್ಲೋಡ್ ಮಾಡಬೇಕು.
ಸೆಲ್ಫ್ ಡಿಕ್ಲರೇಷನ್ ಅನ್ನೋಕ್ಕೆ ಏನಪ್ಪ ಅಂದರೆ ಒಂದು ವೈಟ್ ಪೇಜಲ್ಲಿ ತೊಗೊಬೇಕು. ಸ್ವಯಂ ದೃಢೀಕರಣ ಪತ್ರ ಅಂತ ಹೆಡ್ಡಿಂಗಲ್ಲಿ ಹಾಕ್ಕೊಂಡು ನಾನು ಇಂಥ ಹೆಸರು, ಇಂಥ ತಂದೆ ಹೆಸರು, ಇಂಥ ಊರು, ಇಂಥ ಜಾತಿ ಹೆಸರು, ಇಂಥ ನಾನು ನಿವಾಸಿಯಾಗಿರ್ತೇನೆ. ಸೊ ಯಾವುದೇ ರೀತಿ ನಾನು ಈ ಮುಂಚೆ ನನ್ನ ಸೌಲಭ್ಯ ಈ ಒಂದು ನಿಗಮದಲ್ಲಿ ಪಡ್ಕೊಂಡಿಲ್ಲ. ಸೊ ನಾನು ನಿರುದ್ಯೋಗಿಯಾಗಿದ್ದೇನೆ. ಸೊ ಈ ರೀತಿಯಾಗಿ ನೀವು ಕಂಪ್ಲೀಟ್ ಆದ ನಿಮ್ಮ ಒಂದು ಡೀಟೇಲ್ಸನ್ನು ಬರೀಬೇಕು. ಬರೆದುಗೆಸಿ ಸೆಲ್ಫ್ ಡಿಕ್ಲರೇಷನನ್ನು ಫಿಲ್ ಮಾಡಿ ಲಾಸ್ಟಲ್ಲಿ ಸಹಿ ಮಾಡಬೇಕು. ಇಂಥ ನಿಮ್ಮ ವಿಶ್ವಾಸ ಅಂತ ಸಹಿ ಮಾಡಿಕೊಂಡು ಆ ಒಂದು ಪೇಜನ್ನು ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಭಾಳಷ್ಟು ಜನ ಕೇಳ್ತಾರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೊಡಿ ಅಂತ. ನಮ್ಮ ಹತ್ರ ಕೂಡ ಇಲ್ಲ. ಜಸ್ಟ್ ನಾವು ಒಂದು ವೈಟ್ ಪೇಜಲ್ಲಿ ಈ ರೀತಿಯಾಗಿ ನಮ್ಮ ಒಂದು ಡೀಟೇಲ್ಸ್ ಬರೋದು, ನಮಗೆ ಕಾರ್ ಲೋನ್ ಅವಶ್ಯಕತೆ ಇದೆ ದುಡ್ಕೊಂಡು ತಿನ್ನೋದಕ್ಕೆ ಅಂತ ಈ ರೀತಿಯಾಗಿ ಕಾಮನ್ ಆಗಿ ಬರೆದು ನೀವು ಒಂದು ವೈಟ್ ಪೇಜಲ್ಲಿ ಅಪ್ಲೋಡ್ ಮಾಡಿದರೆ ಸಾಕಾಗುತ್ತೆ. ಅದಾನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಫೋಟೋ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ JPGಯಲ್ಲಿ. ಇವೆಲ್ಲನೂ PDF ಫೈಲಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಫೋಟೋ ಒಂದು ಮಾತ್ರ JPGಯಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಅದಾನಂತರ ಆಧಾರ್ ಲಿಂಕ್ಡ್ ಬ್ಯಾಂಕ್ ಪಾಸ್ಬುಕ್ ಅಂತ ಹೇಳಿದೆ ಫ್ರಂಟ್ ಪೇಜ್. ಇಲ್ಲಿ ಫ್ರಂಟ್ ಪೇಜ್ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ PDF ಅಲ್ಲಿ ತೊಗೊಳ್ಳಿ. ಫೋಟೋ ಮಾತ್ರ JPGಯಲ್ಲಿ ಇರಬೇಕು. ಸೊ ಮಾಡಿಕೊಂಡು ಇಲ್ಲಿ ಸೇವ್ ಅನೆಕ್ಜರಿ ಅಂತಿದೆ ನೋಡಿ, ಈ ಒಂದು ಸೇವ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ಮತ್ತು ನಿಮಗೆ ಮೇಕ್ ಪೇಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಿಮಗೆ ಅಕ್ಲಾಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ಲಾಜ್ಮೆಂಟನ್ನು ನೀವು ಪ್ರಿಂಟನ್ನ ತಗೋಬೇಕಾಗುತ್ತೆ. ನಾನು ಇಲ್ಲಿ ಪೇಮೆಂಟ್ ಮಾಡ್ತೇನೆ. 30 ರೂಪಾಯಿ ಪೇಮೆಂಟ್ ಇರುತ್ತೆ. ಗ್ರಾಮೀಣ ಕರ್ನಾಟಕ ಒಂದು ಬೆಂಗಳೂರಲ್ಲಿ 30 ರೂಪಾಯಿ ಪೇಮೆಂಟ್ ಇರುತ್ತೆ. ಒಂದು 30 ರೂಪಾಯಿ ಪೇಮೆಂಟ್ ಮಾಡಿದರೆ ನೆಕ್ಸ್ಟ್ ಅಕ್ಲಾಜ್ಮೆಂಟ್ ನಿಮಗೆ ದೊರೆಯುತ್ತೆ. ನೋಡಿ, ಪೇಮೆಂಟ್ ಆದ ನಂತರ ಈ ರೀತಿಯ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ, ಸ್ವೀಕೃತಿ. ಇದರಲ್ಲಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನಿಗಮದ ಹೆಸರು, ಇಲಾಖೆ ಹೆಸರು, ಅಪ್ಲಿಕೇಶನ್ ನಂಬರು, ದಿನಾಂಕ, ಅರ್ಜಿ ದಿನಾಂಕ, ಹಣಕಾಸು ವರ್ಷ, ಫೈನಾನ್ಷಿಯಲ್ ಇಯರು, ಇಲ್ಲಿ ಯಾವ ಒಂದು ಲೋನ್ಗೆ ಅಪ್ಲೈ ಮಾಡಿದಿರಂತ ಅಪ್ಲಿಕೇಶನ್ ನೇಮ್ ಕೂಡ ಬಂದಿರುತ್ತೆ. ಅಪ್ಲಿಕೇಶನ್ ಫಾರ್ ಟೂರಿಸ್ಟ್ ಟ್ಯಾಕ್ಸಿ ಪರ್ಚೇಸ್ ಸ್ಕೀಮ್ ಅಂತ ಕೂಡ ಬಂದಿದೆ. ಮತ್ತು ಯಾವೊಂದು ನಿಗಮ ಅದರಲ್ಲಿ ಹಾಕಿದಿರಂಥ ನಿಗಮದ ಹೆಸರು ಕೂಡ ಬರುತ್ತೆ. ನಿಮ್ಮ ಒಂದು ಹೆಸರು, ಊರ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ಸು, ಸಂಪೂರ್ಣ ವಿಳಾಸವಿಲ್ಲಿ ಈ ಒಂದು ಸ್ವೀಕೃತಿಯಲ್ಲಿ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ವೀಕೃತಿಯನ್ನು ನೀವು ಒಂದು ಪ್ರಿಂಟ್ ತಗೊಂಡು ಮತ್ತು ಒಂದು PDF ಸೇವ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಬೇಕಾಗುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ 6 ತಿಂಗಳಿಂದ 1 ವರ್ಷವರೆಗೂ ಟೈಮ್ ತೊಗೊಳುತ್ತೆ. ಹಾಗಾಗಿ ಅಲ್ಲಿವರೆಗೂ ಇರಬೇಕಲ್ಲ, ಒಂದು ಹಾರ್ಡ್ ಕಾಪಿ ಪ್ರಿಂಟನ್ನು ತಗೋಬೇಕು ಮತ್ತು ಒಂದು ಮೊಬೈಲಲ್ಲಿ ಸೇವನ್ನ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಒಂದು ಟೂರಿಸ್ಟ್ ಟ್ಯಾಕ್ಸಿ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಸೇವಾ ಸಿಂಧುನಲ್ಲಿ ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಇತರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಉಪಯೋಗ ಆಗ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.